ಇನ್ನೊಂದು ತೀರ್ಥ, ಅದು ಕೃತ್ತಿಕಾ ತೀರ್ಥ. ಏನು ಕೃತ್ತಿಕಾ ತೀರ್ಥದ ಹಿನ್ನೆಲೆ ಏನು? ಹಿಂದೆ ಪುರಾ ತಾರಕ ಸಂಶಾಂತ್ಯೈ ಭವರೇತೋ ಬಿಭತ್ ಕವಿ ರೇತೋ ಗರ್ಭಂ ಕವಿಂ ದೃಷ್ಟ ಋಷಿಪತ್ನ್ಯೋ ಅಸ್ಪೃಹನ್ ಮುನೌ. ತಾರಕ ಸಂಹಾರ ನಡಿಬೇಕಾಗಿದೆ, ತಾರಕಾಸುರನ ಸಂಹಾರ ನಡಿಬೇಕಾಗಿದೆ, ತಾರಕಾಸುರನ ಉತ್ಪತ್ತಿ ಆಗಬೇಕಾಗಿದೆ. ತಾರಕಾಸುರನ ಸಂಹಾರಕ್ಕೋಸ್ಕರ ಕುಮಾರನ ಉತ್ಪತ್ತಿ ಆಗಬೇಕಾಗಿದೆ, ಸುಬ್ರಹ್ಮಣ್ಯನ ಸ್ಕಂದನ ಉತ್ಪತ್ತಿ ಆಗಬೇಕಾಗಿದೆ. ಅದಕ್ಕೋಸ್ಕರ ರುದ್ರದೇವರು ತಾವು ರೇತಸ್ಸನ್ನು ಧಾರಣೆ ಮಾಡಿಕೊಂಡಿದ್ದಾರೆ. ಭೃಗು ಮಹರ್ಷಿಗಳು ಆ ರೇತಸ್ಸನ್ನು ತಾವು ಸ್ವೀಕರಿಸಿದರು. ಭೃಗು ಮಹರ್ಷಿಗಳಲ್ಲಿ ತಾರಕಾಸುರನ ಸಂಹಾರ ಮಾಡುವಂತಹ ಪುತ್ರೋತ್ಪತ್ತಿಯಾಗುವಂತಹ ರುದ್ರದೇವರ ರೇತಸ್ಸು ಇವರಲ್ಲಿದೆ ಅಂತ ತಿಳಿದ ಸಪ್ತರ್ಷಿಗಳಲ್ಲಿ ಅವರ ಪತ್ನಿಯರು, ಅವರಲ್ಲಿ ಅರುಂಧತಿಯನ್ನು ಹೊರತುಪಡಿಸಿ 6 ಮಂದಿ ಋಷಿಪತ್ನಿಯರು, ಕೃತ್ತಿಕೆಯರು, ಇಂತಹ ಪುತ್ರ ನಮ್ಮಲ್ಲಿ ಜನಿಸಿದರೆ ಆಗಬಹುದಿತ್ತು ಅಂತ ಬಯಸಿದರು. ಭೃಗು ಮಹರ್ಷಿಗಳಿಂದ ಅದನ್ನು ತಾವು 6 ಮಂದಿ ಕೃತ್ತಿಕೆಯರು ಆ ರೇತಸ್ಸನ್ನು, ರುದ್ರದೇವರ ರೇತಸ್ಸನ್ನು ತಾವು ಸ್ವೀಕರಿಸಿದರು. ಅಮೋಘವಾಗಿರತಕ್ಕಂತಹ ರೇತಸ್ಸು, ಋತುಸ್ನಾತರಾಗಿರತಕ್ಕಂತಹ ಆ 6 ಮಂದಿ ಋಷಿಪತ್ನಿಯರು ಗರ್ಭವನ್ನು ಧರಿಸಿದ್ದಾರೆ. ಆದರೆ ಆ ರೇತಸ್ಸು ಅವನ್ನು ಧಾರಣ ಮಾಡುವವರಿಗೆ ಸಾಧ್ಯ ಆಗ್ತಾ ಇಲ್ಲ. ಅಗ್ನಿಯಂತೆ ಅದು ಒಳಗೆ ಸುಡ್ತಾ ಇದೆ. ಏನು ಮಾಡೋಣ ಅಂತ ಹೇಳಿಕೊಂಡು ಆ 6 ಮಂದಿ ಕೃತ್ತಿಕೆಯರು, ಋಷಿಪತ್ನಿಯರು ಸಮಾಲೋಚನೆ ಮಾಡಿ ಕೊನೆಯಲ್ಲಿ ತಪ್ಯಮಾನಾಸ್ತು ಶೋಭಿಷ್ಠಾ ಋತುಸ್ನಾತಾಸ್ತು ತಾಮುನೆ ಗಂಗಾಂ ವ್ಯಗ್ರಾಹ ಗತ್ವಾ ವ್ಯಪೀಡಯನ್. ಗಂಗಾ ನದಿಗೆ ಹೋಗಿ ತಮ್ಮ ಗರ್ಭವನ್ನು ಪೀಡಿಸಿದರು. ಇದರಿಂದಾಗಿ ಒಳಗಿದ್ದಂತಹ ಗರ್ಭ ಅದು ರೇತಸ್ಸು ಹೊರಬಿತ್ತು. ತಾಭ್ಯಸ್ತೆ ನಿಸೃತಾ ಗರ್ಭಾ ಫೇನರೂಪಾ ತದಾಂಭಸಿ. ನೊರೆಯ ರೂಪದಲ್ಲಿ ಆ ರೇತಸ್ಸು ಇವರ ದೇಹದಿಂದ 6 ಮಂದಿ ಆ ಋಷಿಪತ್ನಿಯರ ದೇಹದಿಂದ ಹೊರಬಿದ್ದಿದೆ. ಗಂಗೆಯ ನೀರಿನಲ್ಲಿ ಅವಷ್ಟು ಕೂಡ ಒಂದಾಯಿತು. ಅಂಬಸಾತು ಏಕತಾಂ ಪ್ರಾಪ್ತ ವಾಯುನ ಸರ್ವ ಏವಹಿ. ಆ 6 ಗರ್ಭಗಳು ಗಂಗೆಯ ಜಲದೊಂದಿಗೆ ಸೇರಿಕೊಂಡು ಒಂದಾದವು ಗಾಳಿಯ ರಭಸಕ್ಕೆ. ತದಾ ತಾಭ್ಯ ಷಣ್ಮುಖ ಸಮಜಾಯತ. ಅಲ್ಲಿಂದ ಷಣ್ಮುಖನ ಉತ್ಪತ್ತಿಯಾಗಿದೆ. ಋಷಿಪತ್ನಿಯರು ಹೀಗೆ ಭೃಗು ಮಹರ್ಷಿಗಳಿಂದ ಸ್ವೀಕರಿಸಿರತಕ್ಕಂತಹ ರುದ್ರದೇವರ ರೇತಸ್ಸನ್ನು ತಾವು ಧಾರಣೆ ಮಾಡಿಕೊಂಡು ಅದನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯವಾಗದೆ ಗಂಗಾ ನದಿಯಲ್ಲಿ ಅದನ್ನು ವಿಸರ್ಜನೆ ಮಾಡಿ ಬಂದಿದ್ದಾರೆ. ತಮ್ಮ ತಮ್ಮ ಮನೆಗೆ ಹೋದರು. ಆದರೆ ವಿಕೃತ ರೂಪಾಣಿ ದೃಷ್ಟ್ವಾತೆ ಋಷಯಃ ಅಬ್ರುವನ್ ಗಮ್ಯತಾಂ ಶೀಘ್ರಂ ಸ್ವೈರೀವೃತ್ತಿ ನಯುಜ್ಯತೆ ಸ್ತ್ರೀಣಾಂ ಇದು ತಥೋ ವತ್ಸ ನಿರಸ್ತಾಃ ಪದಭಿಸ್ತುತಾಃ. ಋಷಿಗಳು ತಮ್ಮ ಪತ್ನಿಯರನ್ನು ಜರೈತಾ ಇದ್ದಾರೆ. ನೀವು ತಪ್ಪು ಮಾಡಿದ್ದೀರಿ, ಸ್ವೈರವೃತ್ತಿಯನ್ನು ಮಾಡಿದ್ದೀರಿ, ಆದ್ದರಿಂದಾಗಿ ನಿಮ್ಮ ರೂಪ ಹಾಳಾಗಿದೆ, ನಮ್ಮ ಮನೆಯೊಳಗೆ ಬರಬೇಡಿ, ಹೊರಗೆ ಹೋಗಿ ಅಂತ ಕಳಿಸಿದರು. ನಾರದರು ಅವರಿಗೆ ಬಂದು ಅಂತ ಇದ್ದಾರೆ, ನೀವು ಇದರ ಪರಿಹಾರವನ್ನು ಆ ಕಾರ್ತಿಕೇಯನ ಬಳಿಗೇ ಹೋಗಿ ಕೇಳಿಕೊಳ್ಳಿ. ನಿಮ್ಮಿಂದ ಉತ್ಪನ್ನನಾಗಿರತಕ್ಕಂತಹ ಕಾರ್ತಿಕೇಯನ ಬಳಿಗೆ ಹೋಗಿ ಕೇಳಿಕೊಳ್ಳಿ ಇಂತ ನಾರದರು ಆ ಋಷಿಪತ್ನಿಯರಿಗೆ ಉಪದೇಶಿಸಿದ್ದಾರೆ.
ಅಲ್ಲಿ ಹೋಗಿ ನಿವೇದಿಸಿಕೊಂಡರು. ಕಾರ್ತಿಕೇಯನ ಬಳಿಯಲ್ಲಿ ಆ ಮಾತನ್ನು ಕೇಳಿರತಕ್ಕಂತಹ ಕಾರ್ತಿಕೇಯ ಅವರಿಗೆ ಅಂತ ಇದ್ದಾನೆ, ಗೌತಮೀಂ ಯಾಂತು ಸರ್ವಾಶ್ಚ ಸ್ನಾತ್ವಾ ಅಪೂಜ್ಯ ಮಹೇಶ್ವರಂ ಏಷ್ಯಾಮಿ ಚಾಹಂ ತತ್ರೈವ ನೇಷ್ಯಾಮಿ ಸುರಮಂದಿರಂ. ನೀವೆಲ್ಲ ಹೋಗಿ ಆ ಗಂಗಾ ನದಿಯಲ್ಲಿ, ಯಾವ ಗಂಗಾ ನದಿ ಇವತ್ತಿಗೆ ಗೋದಾವರಿ ಎಂದು ಕರೆಸಿಕೊಳ್ಪಡ್ತಾ ಇರುವಂತಹ ಗಂಗಾ ನದಿಯಲ್ಲಿ ಹೋಗಿ ಸ್ನಾನ ಮಾಡಿ, ನಾನೂ ಬರ್ತೇನೆ, ರುದ್ರದೇವರು ಬರ್ತಾರೆ, ನೀವೆಲ್ಲ ಪವಿತ್ರರಾಗ್ತೀರಿ, ನಿಮ್ಮನ್ನು ಸುರಮಂದಿರಕ್ಕೆ ನಾನು ಕರ್ಕೊಂಡು ಹೋಗ್ತೇನೆ. ಕಾರ್ತಿಕೇಯನ ಮಾತನ್ನು ಒಪ್ಪಿಕೊಂಡರು. ಆ ಗೋದಾವರಿ ಗಂಗೆಯಲ್ಲಿ ಸ್ನಾನ ಮಾಡಿದರು, ರುದ್ರದೇವರನ್ನು ಪೂಜಿಸಿದರು. ಕಾರ್ತಿಕೇಯನ ಮಾತಿನಂತೆ ರುದ್ರದೇವರ ಪ್ರಸಾದದಿಂದಾಗಿ ಎಲ್ಲರೂ ಕೂಡ ಸ್ವರ್ಗಲೋಕಕ್ಕೆ ಹೊರಟು ಹೋದರು. ಹೀಗೆ ಯಾವ ಸ್ಥಳದಲ್ಲಿ, ಗೋದಾವರಿಯ ಯಾವ ಸ್ಥಳದಲ್ಲಿ ಆ 6 ಮಂದಿ ಕೃತಿಕೆಯರು ಸ್ನಾನ ಮಾಡಿ ತಮ್ಮ ಮೇಲೆ ಬಂದಿರತಕ್ಕಂತಹ ಆ ಪಾಪವನ್ನು ತೊಳ್ಕೊಂಡಿದ್ದಾರೋ ಅಂತಹ ತೀರ್ಥ ಆ ಕೃತಿಕಾ ತೀರ್ಥ ಅಂತ ಪರಿಗಣಿತವಾಗಿದೆ. ಕಾರ್ತಿಕ್ಯಾಂ ಕೃತಿಕಾಯೋಗೇ ತತ್ರ ಯ ಸ್ನಾನಮಾಚರೇತ್ ಸರ್ವ ಕ್ರತುಬಲಂ ಪ್ರಾಪ್ಯ ರಾಜ ಭವತಿ ಧಾರ್ಮಿಕಃ ತತ್ತೀರ್ಥ ಸ್ಮರಣಂ ವಾಪಿ ಯಕ್ಕರೋದಿ ಶೃಣೋತಿ ಚ ಸರ್ವ ಪಾಪ ವಿನಿರ್ಮುಕ್ತಃ ದೀರ್ಘಂ ಆಯು ಅವಾಪ್ನುಯಾತ್. ಯಾವ ತೀರ್ಥದಲ್ಲಿ ಮಿಂದು ಕೃತಿಕೆಯರು ದೇವಮಂದಿರವನ್ನು ಸೇರಿಕೊಂಡ್ರೋ, ಪಾಪವನ್ನೆಲ್ಲ ಪರಿಹಾರ ಮಾಡಿಕೊಂಡ್ರೋ, ಅಂತಹ ತೀರ್ಥದಲ್ಲಿ ಕಾರ್ತಿಕ ಮಾಸದಲ್ಲಿ ಕೃತಿಕಾ ನಕ್ಷತ್ರಗಳಲ್ಲಿ ಯಾರು ಮೀತಾ ಇದ್ದಾರೆ ಅವರೂ ಕೂಡ ಎಲ್ಲ ಪಾಪಗಳನ್ನು ತೊಳಕೊಂಡು ಸ್ವರ್ಗಲೋಕವನ್ನು ಸೇರ್ತಾರೆ ಅಂತ ಹೇಳಿಕೊಂಡು ಅದರ ಫಲವನ್ನು ತಿಳಿಸ್ತಾ ಇದ್ದಾರೆ. ಕಾರ್ತಿಕೇಯ ತೀರ್ಥದ ಬಳಿಕ ಇನ್ನೊಂದು ತೀರ್ಥ ಕೃತಿಕಾ ತೀರ್ಥ. ಅದರಂತೆಯೇ ಇನ್ನೊಂದು ತೀರ್ಥ ಗೌತಮಿ ನದಿಯಲ್ಲಿ, ಗೋದಾವರಿಯಲ್ಲಿ ದಶಾಶ್ವಮೇಧ ತೀರ್ಥ ಅಂತ ಹೇಳಿಕೊಂಡು. ಏನು ಅದರ ಹಿನ್ನೆಲೆ? ಯಾವ ಯಸ್ಯ ಶ್ರವಣ ಮಾತ್ರೇಣ, ಈ ತೀರ್ಥದ ಮಾಹಾತ್ಮ್ಯವನ್ನು ಶ್ರವಣ ಮಾಡಿದರೂ ಸಾಕು ಅಶ್ವಮೇಧ ಯಾಗವನ್ನು ಮಾಡಿದ ಫಲ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರ ಹಿನ್ನೆಲೆ ಹೀಗಿದೆ. ವಿಶ್ವಕರ್ಮ ಸುತ ಶ್ರೀಮಾನ್ ವಿಶ್ವರೂಪೋ ಮಹಾಬಲಃ. ವಿಶ್ವಕರ್ಮ ಪ್ರಜಾಪತಿಯ ಮಕ್ಕಳು ವಿಶ್ವರೂಪರು. ತಸ್ಯಾಪಿ ಪ್ರಮತಿ ಪುತ್ರ, ಅವರ ಮಗ ಪ್ರಮತಿ ಎಂಬುದಾಗಿ, ಅವರ ಮಗ ಭೌವನ ಎಂಬುದಾಗಿ ರಾಜನಾಗಿದ್ದಾರೆ. ಅವರ ಪುರೋಹಿತರು ಪುರೋಧಾಹ ಕಶ್ಯಪ ತಸ್ಯ, ಸರ್ವಜ್ಞಾನಿಗಳಾಗಿರತಕ್ಕಂತಹವರು. ಒಂದು ದಿವಸ ಈ ಭೌವನ ರಾಜ ಕಶ್ಯಪರಲ್ಲಿ ಕೇಳ್ತಾ ಇದ್ದಾನೆ, ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತಿದೆ, ಅದು ಹೇಗೆ ಒಂದಲ್ಲ 10 ಅಶ್ವಮೇಧ ಯಾಗಗಳನ್ನು ಒಂದೇಟಿಗೆ ಮಾಡಬೇಕು, ಏಕಕಾಲಕ್ಕೆ 10 ಅಶ್ವಮೇಧ ಯಾಗಗಳನ್ನು ಮಾಡಬೇಕು, ಅದಕ್ಕೆ ಬೇಕಾಗಿರತಕ್ಕಂಥ ವಿಧಾನವನ್ನು ತಿಳಿಸಿ. ಕಶ್ಯಪರು ಅನೇಕ ಸ್ಥಳಗಳನ್ನು ಸೂಚನೆ ಮಾಡಿದರು. ಎಲ್ಲಿಯೂ ಕೂಡ 10 ಯಾಗಗಳು ಏಕಕಾಲಕ್ಕೆ ಪರಿಪೂರ್ಣವಾಗಿಲ್ಲ. ಏನಾದರೂ ವಿಘ್ನಗಳು ಬಂದು ಅವು ನಿಲ್ತಾ ಇದ್ದು, ದೇಶದೋಷಾತ್ ಕಾಲದೋಷಾತ್ ಮಮ ದೋಷಾತ್ ತವಾಪಿವ ಪೂರ್ಣತಾಂ ನಾಪ್ನುವಂತಿ ಸ್ಮ ದಶಮೇಧಾನಿ ವಾಜಿನಃ. ಯಾಗ ಪರಿಪೂರ್ಣ ಆಗ್ತಾ ಇಲ್ಲ. ಕಾರಣ ಏನಿರಬಹುದು? ದೇಶ ದುಷ್ಟವಾಗಿದ್ದಿರಬಹುದು, ಇಲ್ಲ ಕಾಲ ದುಷ್ಟವಾದದ್ದಾಗಿದ್ದಿರಬಹುದು, ಇಲ್ಲ ಯಜಮಾನನಾಗಿ ಇರತಕ್ಕಂಥ ನನ್ನಲ್ಲಿ ದೋಷ ಇದ್ದಿರಬಹುದು, ಪುರೋಹಿತರಾಗಿರ್ತಕ್ಕಂಥ ತಮ್ಮಲ್ಲಿ ದೋಷ ಇದ್ದಿರಬಹುದು. ಯಾವ ಕಾರಣದಿಂದಾಗಿ ಈ ಯಾಗ ಪರಿಪೂರ್ಣವಾಗ್ತಾ ಇಲ್ಲ? ಕಶ್ಯಪರು ಭೌವನ ತನ್ನಲ್ಲಿ ಹೀಗೆ ಕೇಳಿದಾಗ ಬೃಹಸ್ಪತ್ಯಾಚಾರ್ಯರ ಅಣ್ಣಂದಿರು ಸಂವರ್ತ ಅಂತ ಮುನಿಗಳು ಅವರ ಬಳಿಗೆ ಹೋಗಿ ಕೇಳ್ತಾ ಇದ್ದಾರೆ, ಎಲ್ಲಿ ಹೋಗಿ ಯಾವ ಕಾಲದಲ್ಲಿ 10 ಯಾಗಗಳನ್ನು ಮಾಡಿದ್ದಾದರೆ ಅವು ಪರಿಪೂರ್ಣವಾಗ್ತಾವೋ, ಫಲ ನೀಡ್ತಾವೋ ಅಂತಹ ಸ್ಥಳವನ್ನು ಹೇಳಿ. ಆ ಸಂವರ್ತ ಮುನಿಗಳು ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದರು. ಅಂತ ಇದ್ದಾರೆ, ಅಬ್ರವೀದ್ ಗಚ್ಚ ಬ್ರಹ್ಮಾಣಂ ಗುರುಂ ದೇಶಂ ವದಿಷ್ಯತಿ. ನಾವು ಹೇಳುವಂತಹ ವಿಚಾರ ಇಲ್ಲ ಇದು, ನೇರವಾಗಿ ಬ್ರಹ್ಮದೇವರ ಬಳಿಗೆ ಹೋಗಿ ಕೇಳಿಕೊಳ್ಳಿ. ಅವರು ತೋರಿಸ್ತಾ ಇದ್ದಾರೆ ದೇಶ ಯಾವುದು ಕಾಲ ಯಾವುದು ಅನ್ನೋದನ್ನು ಅವರು ಹೇಳ್ತಾರೆ.
ಬ್ರಹ್ಮದೇವರು ಇವತ್ತು ನಾರದರಲ್ಲಿ ಅಂತ ಇದ್ದಾರೆ. ಹೀಗೆ ಆ ಬೃಹಸ್ಪತ್ಯಾಚಾರ್ಯರ ಅಣ್ಣಂದಿರಾಗಿರತಕ್ಕಂತಹ ಸಂವರ್ತ ಮುನಿಗಳಿಂದ ಕಳುಹಿಸಲ್ಪಟ್ಟಿರತಕ್ಕಂತಹ ಆ ಭುವನ ರಾಜ ಹಾಗೂ ಆ ಕಶ್ಯಪರು ನನ್ನ ಬಳಿ ಬಂದರು. ನಾನಂದೆ, ಗೌತಮೀಂಗಚ್ಚ ರಾಜೇಂದ್ರ ಸದೇಶಃ ಕ್ರತುಪುಣ್ಯವಾನ್, ಗೋದಾವರಿ ನದಿ ತೀರಕ್ಕೆ ಹೋಗು, ಅಲ್ಲಿ ಯಾಗ ಮಾಡು. ಅಯಮೇವ ಗುರುಶ್ರೇಷ್ಠ ಕಶ್ಯಪೋ ವೇದಪಾರಗ. ಯಾರು ಪುರೋಹಿತರು ಯಾರಾಗಬೇಕು? ಇನ್ಯಾರೂ ಅಲ್ಲ. ಈ ನಿನ್ನ ಈವಾಗ ಯಾವ ಗುರುಗಳನ್ನು ಕಶ್ಯಪರನ್ನು ಗುರುಗಳನ್ನಾಗಿ ಸ್ವೀಕಾರ ಮಾಡಿದ್ದಿ, ಪುರೋಹಿತರನ್ನಾಗಿ ಸ್ವೀಕಾರ ಮಾಡಿದ್ದಿ, ಅವರ ಮೂಲಕವೇ ನಡೆಯಲಿ. ಗುರೋರಸ್ಯ ಪ್ರಸಾದೇನ ಗೌತಮ್ಯಾಷ್ಟ ಪ್ರಸಾದತಃ, ಗೋದಾವರಿಯ ಪ್ರಭಾವದಿಂದಲೂ ಕೂಡ ಏಕೇನ ಹಯಮೇಧೇನ ತತ್ರ ಸ್ನಾನೇನ ವಾ ಪುನಃ ಸೇಸ್ಯಂಸಿ ತತ್ರ ನೃಪತೆ ದಶಮೇಧಾನಿ ವಾಜಿನಃ. ಅಲ್ಲಿ ಹೋಗಿ ನೀನು ಒಂದೇ ಒಂದು ಅಶ್ವಮೇಧ ಯಾಗವನ್ನು ಮಾಡಿದಾದರೂ ಸಾಕು, 10 ಅಶ್ವಮೇಧ ಯಾಗಗಳನ್ನು ಮಾಡಿದರ ಫಲವನ್ನು ನೀನು ಪರಿಪೂರ್ಣವಾಗಿ ಪಡೆಯಿತಿ, ಅಲ್ಲಿ ಹೋಗಿ ಮಾಡು. ಭುವನ ರಾಜ ಬ್ರಹ್ಮದೇವರ ಈ ಮಾತಿನಂತೆ ಕಶ್ಯಪರ ಸಹಾಯದಿಂದಾಗಿ ಗೋದಾವರಿ ತೀರದಲ್ಲಿ ದೀಕ್ಷಿತನಾಗಿ ಅಶ್ವಮೇಧ ಯಾಗವನ್ನು ಪರಿಪೂರ್ಣಗೊಳಿಸಿದ. ಸಂಪೂರ್ಣೇತು ತದಾ ರಾಜ ಪೃಥಿವೀಂ ದಾತು ಮುದ್ಯತಃ. ಯಾಗ ಪರಿಪೂರ್ಣವಾಯಿತು, ಸರ್ವಸ್ವ ದಾನ ಮಾಡಬೇಕಾಗಿದೆ, ಪೃಥಿವಿಯನ್ನೇ ದಾನ ಮಾಡ್ತೇನೆ ಅಂತ ಮುಂದೆ ಬಂದ. ಆವಾಗ ಅಂತರಿಕ್ಷದಲ್ಲಿ ಅಶರೀರವಾಗಿರತಕ್ಕ ಒಂದು ವಾಣಿ ಬರ್ತಾ ಇದೆ. ಪುರೋಧಸೇ ಕಶ್ಯಪಾಯ ಸಶೈಲ ವನಕಾನನಾಂ ಪೃಥಿವೀಂ ದಾತು ಕಾಮೇನ ದತ್ತಂ ಸರ್ವಂ ತ್ವಯಾ ನೃಪ ಭೂಮಿದಾನ ಸ್ಪೃಹಾಂ ತ್ಯಕ್ತ್ವಾ ಅನ್ನಂ ದೇಹಿ ಮಹಾಫಲಂ. ಆ ಆಕಾಶವಾಣಿ ಅಶರೀರವಾಣಿ ನುಡಿತಾ ಇದೆ. ಯಾವಾಗ ನೀನು ಕಶ್ಯಪರಿಗೆ ಈ ಸಮಸ್ತ ಭೂಮಂಡಲವನ್ನು ದಾನ ಮಾಡಬೇಕು ಅಂತ ಬಯಸಿದೆಯೋ, ಆ ಬಯಕೆಯಿಂದಲೇ ಆ ದಾನ ಮಾಡಿರತಕ್ಕಂಥ ಪುಣ್ಯ ನಿನಗೆ ಪ್ರಾಪ್ತವಾದದ್ದಾಯಿತು. ನೀನು ಇವಾಗ ಭೂಮಿದಾನವನ್ನು ಮಾಡುವುದು ಬೇಕಾಗಿಲ್ಲ, ಅನ್ನದಾನ ಮಾಡು.